ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಷ್ಟು ಯೋಗ್ಯತೆ ನಮ್ಮನ್ನಿಲ್ಲ ಅಂತ ತಿಳ್ಕೊಳ್ತೀವಿ. ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ಆದಂತಹ ನಿರ್ಧಾರ, ಅಲ್ಲಿರುವಂತಹ ಕಾನೂನು ತಜ್ಞರು ಅವರ ಪಾಂಡಿತ್ಯವನ್ನ ಎಷ್ಟು ಮಟ್ಟಿಗೆ ನಾವು ಪ್ರಶ್ನೆ ಮಾಡುವಂತಹ ಪಾಂಡಿತ್ಯ ನಮ್ಮಲ್ಲಿದೆ ಅಂತ ನಾನು ಕೂಡ ಹಾಕೊಳ್ಬೇಕಾಗ್ತದೆ. ಖಂಡಿತವಾಗಿ ಅದಾದ್ರೆ ಶುರುವಾತ್ ನಾನು ಹೇಳಿದೆ, ಆಯಾ ಕಾಲಘಟ್ಟದಲ್ಲಿ ಇರುವಂತಹ ಎಲ್ಲಾ ಸರ್ಕಾರಗಳು ಪಕ್ಷ ಭೇದವನ್ನ ನಾನು ಹೊರಗಿಟ್ಟು ಮಾತಾಡ್ತಾ ಇದ್ದೇನೆ. ಆಯಾ ಕಾಲಘಟ್ಟದಲ್ಲಿ ಬಂದಂತ ಎಲ್ಲಾ ಸರ್ಕಾರಗಳು ದಲಿತ ಸಮುದಾಯಗಳನ್ನ ದಾರಿ ತಪ್ಪಿಸಿ ಅವರ ಐಕ್ಯತೆಯನ್ನ ಒಡೆದು ಚೂರು ಚೂರು ಮಾಡುವಂತಹ ಹುನ್ನಾರ ಮಾಡ್ತಾ ಇದೆ ಅಂತ ಮಾತನ್ನ ಖಂಡಿತವಾಗಿ ಹೇಳ್ತಾರೆ. ಆ ನಿಟ್ಟಲ್ಲಿ ನಾವೆಲ್ಲರೂ ದಲಿತ ಸಮುದಾಯ ಸಹೋದರಗಳನ್ನು ಈ ಒಂದು ಹುನ್ನಾರವನ್ನ ಅರ್ಥಕೊಂಡು ನಮ್ಮ ಐಕ್ಯತೆಯನ್ನು ಕಾಪಾಡಿಕೊಂಡು ನಾವು ಸಹಬಾಳ್ವೆಯನ್ನ ಮಾಡ್ಕೋಬೇಕಾಗ್ತದೆ ಅಂತ ಒಂದು ವಿಚಾರವನ್ನು ಹೇಳ್ತೇನೆ. ಅದೇ ಅದಕ್ಕಾಗಿ ನಾನು ಯಾರಿಗೆ ಪಾಲು ಸಿಕ್ಕಿಲ್ವೋ ಆ ಸಹೋದರರಿಗೆ ಒಂದು ವಿಶೇಷ ಪ್ಯಾಕೇಜ್ಗಳನ್ನು ಸರ್ಕಾರ ಘೋಷಣೆ ಮಾಡಿ ಸರ್ವೆಗಳನ್ನು ಮಾಡಿ ವಿಶೇಷವಾಗಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳಿಗೆ ಯಾವುದೇ ರೀತಿಯಿಂದ ಲಾಭ ಸಿಕ್ಕಿಲ್ಲ. ಯಾವುದೇ ರೀತಿಯಿಂದ ಅವರಿಗೆ ಮೀಸಲಾತಿ ಇದೆ ಎಂಬ ಪರಿಕಲ್ಪನೆ ಕೂಡ ಇಲ್ಲ. ಅಂಥವ್ರನ್ನ ಸರ್ಕಾರ ಗುರುತಿಸ್ಕೊಂಡು ವಿಶೇಷವಾದ ಒಂದು ಸರ್ವೆ ಮಾಡಿ ಅವರಿಗೆ ಸಿಗುವಂತೆ ಒಂದು ವಿಶೇಷ ಯೋಜನೆಗಳನ್ನ ರೂಪಿಸ್ಲಿ ಅಂತ ನಾನು ಕೂಡ ಅದಕ್ಕೆ ನಾನು ಬೆಂಬಲ ಕೊಡ್ತೇನೆ ಮತ್ತು ಆಹ್ವಾನ ಹಾಗೆ ಆಗಿದೆ. ಆ ನಿಟ್ಟಲ್ಲಿ ಸರ್ಕಾರ ಒಂದು ವಿಶೇಷ ಮುತುವರ್ಜಿ ವಹಿಸಿ ಸ್ಪೆಷಲ್ ಪ್ಯಾಕೇಜ್ ಆಗಲಿ, ಸ್ಪೆಷಲ್ ಸರ್ವೆ ಮಾಡಿ ಅವ್ರನ್ನ ಫೋಕಸ್ ಮಾಡಲಿ. ಅದೇ ಹೇಳ್ದಂಗೆ ಒಂದು ಕುಟುಂಬದ ಇದ್ದಾಗ ದೊಡ್ಡ ಸಹೋದರ ಏನ್ ಮಾಡ್ತಾವ ಅದೇ ಮಾಡ್ಕೊಂಡು ಹೋಗ್ತಿದೆ, ಹಂಗಾಗಿದೆ. ಅದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಇದ್ದಾಗ ಪಾಲ್ದಾರಿಕೆ ಸರಿಯಾಗಿ ಆಗ್ಬೇಕು. ಅವನ ಅಧಿಕಾರದ ಒಂದು ದೊಡ್ಡ ತಿನ್ಬಿಡ್ತಾನೆ, ದೊಡ್ಡನಾಗಿದ್ದಾನೆ, ಎಲ್ಲ ಅನುಭವಿಸಿದ್ದಾನೆ, ಸಣ್ಣವನಿಗೆ ತುಳಿತಾ ಇದ್ದಾನೆ. ಆದ್ರೆ ಕೊನೆಗೆ ತಂದೆ ಪಾಲು ಬಂದಾಗ ಸಾಮಾನ್ಯ ಹೆಂಗ್ ಹಂಚೋಗ್ತದೋ ಆ ರೀತಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇದ್ದಾಗ ಗುರುತಿಸ್ಕೊಳ್ಳುವಂತಹ ಪ್ರಯತ್ನ ಮೊದಲಾಗಬೇಕು. ಅರೆ ಅಲೆಮಾರಿ, ಗಂಟಿಚೂರರಾಯ್ತು, ಶಿಳ್ಳಿಕ್ಯಾತರಾಯ್ತು, ಹಂದಿಗೋಲ್ರಾಯ್ತು, ಇವ್ರಿಗೆ ಮೀಸಲಾತಿಯ ಒಂದು ಪರಿಕಲ್ಪನೆ ಇಲ್ಲ, ಅವ್ರಿಗೆ ಗೊತ್ತೂ ಇಲ್ಲ. ಅಂತವ್ರನ್ನ ಸರ್ಕಾರ ಗುರುತಿಸಿ ವಿಶೇಷ ಸರ್ವೆ ಮಾಡಿ ಅವರಿಗೆ ಪ್ರಮುಖವಾಗಿ ತರುವಂತಹ ವಿಶೇಷ ಯೋಜನೆ ನಿರೂಪಿಸ್ಲಿ. ಹೌದು, 665 ಇದ್ದಾಗ ಆ 5 ಮಾಡಿದಾಗ 5 ಅಲ್ಲಿ ಬರುವಂತಹ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯ ಕೂಡ ನಮಗೆ ವಿಶೇಷ ಕಾಳಜಿ ಇದೆ. ಅವರು ನಮ್ಮ ಸಮುದಾಯದ ಸಹೋದರ ಅಂತ ನಾವು ತಿಳ್ಕೊಂಡಿದ್ದೇವೆ. ಯಾರಿಗೂ ಅನ್ಯಾಯ ಆಗಬಾರ್ದು. ನನ್ನ ಲಾಭಕ್ಕಾಗಿ ಇನ್ನೊಬ್ಬರಿಗೆ ಅನ್ಯಾಯ ಆಗಬಂತ ನಾನು ಬಯಸೋದಿಲ್ಲ. ಅವ್ರಿಗೂ ಲಾಭ ಆಗಲಿ, ಇನ್ನೊಬ್ಬರಿಗೂ ಲಾಭ ಆಗಲಿ. ಈಗ ನೀವು ಹೇಳಿದ್ರಲ್ಲಿ ಸರ್ಕಾರ ಎಲ್ಲರಿಗೂ ಒಂದೇ ಇರ್ತಂದ್ರೆ ಸದಾಶಿವ ಆಯೋಗ ಯಾಕೆ ಮಾಡಿದ್ರು ನೋಡ್ರಿ. ಯಾವುದೇ ಒಂದು ಸರ್ಕಾರ ಮಾಡ್ಬೇಕಂತಂದ್ರೆ ಸರ್ಕಾರ ಸಂವಿಧಾನಬದ್ಧವನ್ನು ಮಾಡ್ಬೇಕು. ಅದಕ್ಕೆ ಯಾಕೆ ಅದನ್ನ ರಿಜೆಕ್ಟೇ ಮಾಡಿಬಿಟ್ರು ಸಂವಿಧಾನ, ಯಾಕಂದ್ರೆ ಅದು ಸರಿ ಇಲ್ಲ ಅಂತ ಹೇಳ್ತೀವಿ. ಆಮೇಲೆ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅಂದ್ರೆ 665 ಮಾಡಿದಾರೆ, 665 ನಾಗಮೋಹನ್ ಮಾಡಿದ್ರೇನ್ರಿ. ಏನ್ ಮಾಡಿದಾರೆ ನಾಗಮೋಹನ್ ದಾಸ್? 4 ಕ್ಯಾಟಗರಿ ಮಾಡಿದ್ರು, 4 ಕ್ಯಾಟಗರಿ ಮಾಡಿದ್ರು. ಇವರು 5 ಕ್ಯಾಟಗರಿ ಮಾಡಿದ್ರು, ಇವರು 3 ಮಾಡಿದ್ರು. ಅಂದ್ರೆ ಸರ್ಕಾರ ಏನೈತಿ, ನ್ಯಾಯಾಧೀಶ ನಾಗಮೋಹನ್ ದಾಸನ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೀವೆಲ್ಲರೂ ಮಾಡಿದ್ರೆ ಸರಿಯಾಗಿ ಎಲ್ಲರಿಗೂ ಸಮಬಾಳು ಮತ್ತು ಸಮಪಾಲು ಕೊಡ್ಬೇಕಂತೇಳಿ. ಆದ್ರೆ ಇಲ್ಲಿ ಏನಾಯ್ತು, ಅಲ್ಲಿ 5 ಇದ್ದದನ್ನ 3 ಮಾಡಿದ್ರು. ಎಲ್ಲಿ ಕೂತ್ ಮಾಡಿದ್ರು? ಅವ್ರ ವರದಿಯನ್ನ ತಿರಸ್ಕಾರ ಮಾಡ್ಬೇಕು ಅಥವಾ ತಗೋಬೇಕು. ಇವತ್ತು ಆ ವರದಿ ಇವ್ರು 3 ಮಾಡಿದೇನ್ ಮಾಡಿದ್ರಲ್ಲ, 665 ಸಂವಿಧಾನದೊಳಗ ಒಳಗಿಸಲಾತಿ ಮಾಡ್ರಿ ಅಂತೇಳಿ ಮೊದಲು ಇದ್ದಿದ್ದಿಲ್ಲ. ಅದ್ರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರ ಮಾಡ್ಬೇಕಂತ ಹೇಳಿ. ಆದ್ರೆ ಇ ವಿ ಚೆನ್ನೈ ವರ್ಸಸ್ ಆಂಧ್ರ ಪ್ರದೇಶ ಒಳಗೆ ಬಂದಾಗ ಸರ್ಕಾರ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಂದ್ರೆ ಎಡಿಕ್ವೇಟ್ ಅಂಡ್ ಇನ್ಎಡಿಕ್ವೇಟ್ 2 ಮೊದಲಲ್ಲಿ ಮಾಡ್ರಿ. ಅದ್ರ ಅರ್ಥ ಏನು, ಹಿಂದುಳಿದವರು ಮತ್ತು ಅತಿ ಹಿಂದುಳಿದವರು 2 ಕೆಟಗರಿ ಮಾಡ್ರಿ, ನಿಮ್ಮ ಮನಸ್ಸಾಗ 5, 6 ಮಾಡ್ರಿ ಅಂತ ಹೇಳಿದ್ರೆ ಈ ವಿಷಯವನ್ನ ನ್ಯಾಯಾಧೀಶ ನಾಗಮೋಹನ್ ದಾಸರು ಪಾಲಿಸಲಿಲ್ಲ, ಸರ್ಕಾರನೂ ಕೂಡ ಪಾಲಿಸಲಿಲ್ಲ. ಇದಕ್ಕಾಗಿ ನಮ್ಮ ಸಮಾಜದಲ್ಲಿ ಏನಾಯ್ತು, ನಾವು ಕೋರ್ಟಿಗೆ ಹೋದೆವು. ನಾವು ಕೋರ್ಟಿಗೆ ಹೋದ್ಮೇಲೆ ಅದು ರಾಜ್ಯಪಾಲರಿಗೆ ಹೋಗ್ಬೇಕಾಗಿತ್ತು. ಬೆಳಗಾವಿ ಗೆಜೆಟ್ ಅದೊಳಗೆ ಪಾಸ್ ಆಗಿ ನೋಟಿಫಿಕೇಶನ್ ಆಗ್ಬೇಕಾಗಿತ್ತು. ರಾಜ್ಯಪಾಲರು ವಾಪಸ್ ಕಳಿಸಿದ್ರು. ಯಾಕಂದ್ರೆ ಇವ್ರು ಇಟ್ಕೊತಾ ಇರೋದು ಸರಿ ಇದೆ, ನೀವು ಮಾಡ್ತಾ ಇರೋದೇ ತಪ್ಪು. ಈಗ ಒಳ ಮೀಸಲಾತಿ ಮಾಡ್ತಾ ಇರೋದು ಅದಕ್ಕೆ ಕೆಳಗಿರುವಂತಹ ಸಮಾಜದೊಳಗೆ ಮುಂದೆ ಬರ್ಬೇಕು ಅಂತಿದೆ. ನ್ಯಾಯಾಧೀಶ ನಾಗಮೋಹನ್ ದಾಸರು ತಾವು ಓದಿದ್ರೆ ಅಂತ ಒಂದ್ಸಲ ಹೊರದಾಗ
ಮೊದಲನೇ ಸ್ಥಾನದಲ್ಲಿ ಇರುವಂತದ್ದು ಏನೈತಿ ಎ ಮತ್ತು ಇವತ್ತು ಬಿ ಸ್ಥಾನದಲ್ಲಿ ಇರುವಂತದ್ದು ಏನು ಸಮಾಜ ಇದೆ ಅದೇ ಮುಂದುವರೆದಿದೆ ಅಂತ ಹೇಳ್ತಾರೆ. ಮತ್ತೆ ಅವ್ರಿಗೆ ಹೆಂಗೆ ಅಂತ ಕೊಡ್ತೀರಿ? ಹಿಂದುಳಿದವ್ರು ಯಾರು? ಅಲೆಮಾರಿ ಸಮಾಜ ಅಂತ ನಾವ್ ಹೇಳ್ತೀವಿ. ಅದ್ರ ಬಿಟ್ಟರೆ ಬಂಜಾರ ಬಹುವಿಕ ಸಮಾಜ ನಂತರ ಸ್ಥಾನದಲ್ಲಿ ಹೋಗಿ ಬರ್ತಾರ. ನಾವ್ ಹೇಳ್ತಾ ಇರೋದಲ್ಲ, ನ್ಯಾಯಾಧೀಶ ನಾಗಮಂದಾಸ ವರದಿಯನ್ನು ನೋಡಿ ಅಂಕಿಅಂಶಗಳು ನೋಡಿದಾಗ ಯಾರು ಹಿಂದುಳಿದಿದ್ದಾರೆ ಅವರನ್ನ ತಗೋಬೇಕು ವಿನ ಇಲ್ಲಿ ಬಲ್ತವರೇ ತಗೊಳ್ಬೇಕಂತ ಇರಂಗಿಲ್ಲ. ಕಣ್ಣು ಮುಂದೆ ಏನಾಗೈತಿ, ಬಂಜಾರ ಸಮಾಜ ಮುಂದೋಗಿದೆ ನಾನು ಹೇಳೋದಂತ ಸರ್ಕಾರವೇ ರಚನೆ ಮಾಡಿರುವಂತ ನ್ಯಾಯಾಧೀಶ ನಾಗಮಂದಾಸರವರು ನಿಮ್ಗೆ ಕೊಟ್ಟಿರುವಂತ ಬೇಕಂದ್ರೆ ಒಂದು ಪಿಡಿಪಿ ಹಾಕ್ತೇನೆ. ಅದರ ಎಲ್ಲಾ ಅಂಶದಲ್ಲಿ ಯಾವ ದತ್ತಾಂಶದಲ್ಲಿ ಬಂಜಾರ ಸಮಾಜಕ್ಕೆ ಅವ್ರು ಮುಂದಿದ್ದಾರೆ. ಮತ್ತು 1950ರಿಂದ ಹಿಡಿದು ಅವರು ಈಗಿನ ಮಟ್ಟದ ಎಲ್ಲಾ ಸೌಲಭ್ಯವನ್ನು ತಗೊಂಡಿರುವಂತವ್ರು. ಬಂಜಾರ ಸಮಾಜ ಏನೈತೆ ಅಂತಂದ್ರೆ ಮೊದಲೇ ಕೂಡ ಏನಾಯ್ತು ಮಾಡಿಲ್ಲ. ಅಲ್ಲಿ ಏನಂತವಾಗಿದೆ ಆಂಧ್ರ ಜಾರಿಗೆ ಅಂತ ಹೇಳಿಲ್ಲ ನಾನು. ಇವಿ ಚೆನ್ನೈ ಹಿಂದುಳಿದ ಮತ್ತು ಅತಿ ಹಿಂದುಳಿದ ಮಾಡ್ಬೇಕು ಯಾವತ್ತು ಅಲ್ಲ. ಹಿಂದುಳಿದ ಮತ್ತು ಅದೇ ಹಿಂದುಳಿದ ಮಾಡಬೇಕು ಅಲ್ಲಲ್ಲ. ಆಂಧ್ರದೊಳಗೆ ಇಲ್ಲ ನಿಮ್ದು ಆಕ್ಚುಲಿ ಸರ್. ಆಂಧ್ರದ ವಿಷಯವನ್ನ ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ರಾಜ್ಯದ ಸರ್ ಈಗ ಒಂದು ಸದಾಶಿವ ಆಯೋಗದ ರಚನೆ ಕೂಡ ಸಂಪೂರ್ಣ ಅಸಂವಿಧಾತ್ಮಕ ರೀತಿಯಲ್ಲಿ ಅದು ರಚನೆ ಆಯಿತು. ನಂತರ ಮಾಧುಸ್ವಾಮಿ ಅವರು 17% ಮಾಡಿದಾಗ ಸಂವಿಧಾತ್ಮಕವಾದ ಒಂದು ಏನು ಪ್ರಕ್ರಿಯೆ ಆಗಬೇಕತ್ತೋ ಅದು ಕೂಡ ಆಗಿರಲಿಲ್ಲ. ಯಾವುದು ಸಂವಿಧಾನ ಇಲ್ಲವೋ ಅದನ್ನ ನಾವು ಘೋಷಣೆ ಮಾಡಿದ ಮೇಲೆ ಅದಕ್ಕೆ ಯಾವ ರೀತಿಯಾದ ಸಂವಿಧಾತ್ಮಕವಾದ ಒಂದು ಬೆಂಬಲ ಸಿಗ್ತದೆ? ಚುನಾವಣಾ ಬರದಲ್ಲಿ ಅದರ ಲಾಭ ಪಡೆಕೊಳ್ಳೋಕೆ ಘೋಷಣೆಯನ್ನು ಮಾಡ್ತಾರೆ ರಾಜಕೀಯ ಶಕ್ತಿಗಳು. ಅದಕ್ಕೆ ಹಿಂದೆ ಬೆಂಬಲದ ಬಿದ್ದು ಹೋಗ್ತದೆ. ಅದು ಬಿದ್ದು ಹೋಗ್ತಂತಹ ಭರವಸೆ ಅವ್ರಿಗೂ ಇತ್ತು. ಹಾಗಾದ್ರೆ ಮಾಧುಸ್ವಾಮಿ ಆಯೋಗವನ್ನ ರಚಿಸಿ ಮಾಡಿದಂತಹ ಸನ್ಮಾನ್ಯ ಕರಜೋಳ ಸಾಹೇಬ್ರೆ ಸದಾಶಿವ ಆಯೋಗದ ಬಗ್ಗೆ ಹೆಂಗ್ ಮಾತಾಡ್ತಾರೆ? ಯಾವ್ದು ಒಂದನ್ನು ಪ್ರತಿಪಾದಿಸಲಿ. ಹೀಗಾಗಿ ಒಟ್ಟಾರೆ ಅಲ್ಲ ಅಲ್ಲ ಅದಕ್ಕೆ ಅದಕ್ಕೆ ಅದೇ ವಿಷಯ ತಾನೆ ಅವು ಎರಡೂ ಸಂವಿಧಾತ್ಮಕವಾಗಿ ಮತ್ತು ಅಪ್ರಾಯೋಗಿಕವಾಗಿ ಇರುವುದರಿಂದ ಸನ್ಮಾನ್ಯ ಈಗಿರುವಂತಹ ಘನ ಸರ್ಕಾರ ನಾಗಮೋಹನ್ ದಾಸರ ಒಂದು ಆಯೋಗವನ್ನು ರಚನೆ ಮಾಡ್ತು. ಯಾಕಂದ್ರೆ ಅಲ್ಲಿರುವಂತಹ ಲೋಪದೋಷಗಳು ಇಲ್ಲಿ ರಿಪೀಟ್ ಆಗಬಾರಂತದ್ದು. ಆದ್ರೂ ಇಲ್ಲಿ ಕೂಡ ಅದೇ ರಿಪೀಟ್ ಆಯ್ತು. ಮತ್ತೆ ರಿಪೀಟ್ ಆದಾಗ ನಮ್ಗೆ ವಿರೋಧ ಆಗಿರೋದು. ನಾವು ಏನು ವಿರೋಧ ಮಾಡ್ತಾ ಇಲ್ಲ. ಆಯಾ ಕಾಲಘಟ್ಟಗಳಲ್ಲಿ ನಾ ಹೇಳ್ತಲ್ರಿ, ಆಯಾ ಕಾಲಘಟ್ಟ ಇರುವಂತಹ ಎಲ್ಲಾ ಸರ್ಕಾರಗಳು ದಲಿತ ಸಮುದಾಯದ ಆಟ ಆಡ್ತಾ ಇದಾರೆ ಅಂತ ನಾನು ಘಂಟಾಘೋಷ ಹೇಳ್ತೇನೆ. ಆ ನಿಟ್ಟಿನಲ್ಲಿ ಎಲ್ಲಾ ದಲಿತ ಸಮುದಾಯ ಸಹೋದರಗಳು ಯಾವುದು ಈಗಿರುವಂತಹ ನಮ್ಗೆ ಮುಂಚೆ ಇದ್ದಂತಹ ಏನು ಇತ್ತೋ 15% ಏನು ಸರ್ಕಾರ ಮೀಸಲಾತಿ ಕೊಟ್ಟಿತ್ತೋ ಸಂಪೂರ್ಣವಾಗಿ ಸಮಸ್ತ ದಲಿತ ಸಮುದಾಯ ಒಂದು ಯೂನಿಟ್ ಆಗಿ ನೋಡ್ಕೊತೀವಿ, ಒಂದು ಘಟಕ ಅಂತ. ಅಲ್ಲಿ ಉಪ ಘಟಕಗಳು ಇರಲಿಲ್ಲ. ಹೀಗಾಗಿ ಆ ಒಂದು ಏನು ಪ್ರಕ್ರಿಯೆ ಇತ್ತು ಅದನ್ನ ಸ್ವಾಗತ ಮಾಡ್ತಾ ಇದ್ದೇವೆ. ಅದರಿಂದ ನಮ್ಮಲ್ಲಿರುವಂತಹ ಐಕ್ಯತೆಯನ್ನು ಕಾಪಾಡ್ಕೊಳ್ಳಾಗ್ತದೆ. ಒಳ ಮೀಸಲಾತಿ ಒಳ ಪಂಗಡಗಳಲ್ಲಿ ಘರ್ಷಣೆ ತಪ್ತದೆ. ಏನಾದ್ರೂ ನೋವುಗಳಿತ್ತಪ್ಪ ಅಂದ್ರೆ ಅದನ್ನ ನಾವು ಕೂತ್ಕೊಂಡು ಸರ್ಕಾರ ಮೇಲೆ ಎಲ್ಲರೂ ಸೇರಿ ಒತ್ತಡ ಹಾಕಿ ವಿಶೇಷ ಪ್ಯಾಕೇಜ್ಗಳ ಮುಖ್ಯನ ಅವರೆಲ್ಲರ ಮೇಲೆ ಎತ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡೋಣ ಅಂತ ನಾವು ವಿಚಾರ. ಖಂಡಿತವಾಗಿಯೂ ಆ ನಿಟ್ಟಿನಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿಗಳ ತೆಗೆದುಕೊಂಡು ಸರ್ಕಾರ ಮತ್ತು ರಾಜ್ಯಪಾಲರಿಗೆ ನೀವು ಕೂಡ ತೆಗೆದುಕೊಂಡು ಹೋಗಿದ್ದೇವೆ. ಅವರ ನೋವನ್ನು ಅವ್ರ ಮುಂದೆ ಹೇಳಿದ್ದೇವೆ. ನಾವೇ ಯಾಕಂದ್ರೆ ದೊಡ್ಡ ಸಮುದಾಯದ್ದು ಸಣ್ಣವರಂತ ಸಣ್ಣ ಸಹೋದರ ತಗೊಂಡು ಹೋಗುವಂತ ಜವಾಬ್ದಾರಿ ನಮ್ದಲ್ದ ಇದೆ. ನಮ್ಮ 5% ಸೀಟ್ಸ್ ಆಗಲೇ ನಮ್ಮ ಶಿವಶೇಷರ ಕೇಳ್ದಂಗೆ 5% ಅಲ್ಲೇ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹಾಕಿದ್ದಾರೆ. ನಮ್ಮ ಭರಾಟೆಯಲ್ಲಿ ಈಗ ನಾವು ಅವ್ರ ಬಲಾಟ ನಾವು ಹೇಳ್ತಿದೀವಿ. ಆ ನಿಟ್ಟಿನಲ್ಲಿ ನಾವು ಕೂಡ ಏನ್ ಹೇಳ್ತಾ ಇದ್ದೇವೆ, ಅವರಿಗೆ ವಿಶೇಷವಾದ ಸ್ಥಾನಮಾನ ಕಲ್ಪಿಸ್ರಿ, ವಿಶೇಷ ಪ್ಯಾಕೇಜ್ ಕೊಡಿ, ಕನಿಷ್ಠ ಪಕ್ಷ ಅವ್ರಿಗೆ ಗುರುತಿಸುವಂತ ಪ್ರಯತ್ನ ಆಗ್ಲಿ ಅಂತ ಒಂದು ಹೇಳ್ತಾ ಇರೋದು. ಅಂದ್ರೆ ಯಾರು ಅಲೆಮಾರಿ ಅಂದ್ರೆ ಯಾರು ಹಿಂದುಳಿದ ಅವರಿಗೆ ಮುಂದೆ ಕೊಡ್ರಿ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ನಿರ್ದೇಶನ ಆಗಿದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಮಾಡ್ಕೊಂಡು ನೀವು ನಿಮ್ಗೆ ತಿಳಿದಂಗ್ ಮಾಡಿದಾರೆ ಅಂದ್ರೆ ಸರ್ಕಾರ ತಿಳಿದಂಗ್ ಮಾಡಿದರೆ ಈ ರೀತಿ ಕೋರ್ಟ್ ಒಳಗೆ ಬಿದ್ದು ಹೋಗತ್ತೆ. ಇವತ್ತು ಯಾಕೆ ಇವರು ಮಾಡ್ಲಿಕ್ಕೆ ಧೈರ್ಯ ಇಲ್ಲತ್ತಂತಂದ್ರೆ
ಟ್ವೀಟ್ ಮಾಡಿ ನಿಮ್ಮ ಸಮುದಾಯದ ಪರವಾಗಿಲ್ಲ ಅಂತ ಅವ್ರಿಗೆ ಅವ್ರ ಸಮುದಾಯದಲ್ಲಿ ಯಾರು ಒಂದು ಟ್ವೀಟ್ ಮಾಡೋದು ಗೊತ್ತಿಲ್ಲ, ಒಂದು ವಿಷಯ ತಿಳಿಸೋದು ಗೊತ್ತಿಲ್ಲ, ಒಳ ಮೀಸಲಾತಿ ಇದೇ ಒಂದು ಸುತ್ತ ಗೊತ್ತಿಲ್ಲ ಸಮುದಾಯಗಳಿದ್ದಾರೆ. ಇಲ್ಲಿ ನೋಡ್ರಿ, ಅದಕ್ಕೆ ಅಲ್ಲ, ಅದಕ್ಕೆ ಆ ಸಹೋದರ ಅಲ್ಲ ಅದಕ್ಕೆ ಇಲ್ಲ, ಆ ನೋವನ್ನ ಅರ್ಥ ಮಾಡ್ಕೊಂಡೆ ಸರ್ ಬಾಯಿ ಮಾತೆ ಅಲ್ಲ, ನಿಮ್ ಮುಂದೆ ಮಾತಾಡೋದು ಅದಕ್ಕೆ ಬಾಯಿ ಮಾತು ಹೆಂಗಾಗ್ತದೆ? ಬಾಯಿ ಮಾತು ಹೆಂಗಾಗ್ತದೆ? ಅವ್ರಿಗೆ ಹೇಳಿದ್ಮೇಲೆ ಬಾ ಅಂತ ಇರ್ತೈತಿ. ನೀವು ಮೊದ್ಲೆಲ್ಲ ನಿಮ್ಮ ಪತ್ರಕರ್ತರು ಮಾತು ಹೇಳ್ತೀವಿ, ಸರ್ ಅಲ್ಲ, ಅವರ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಗೊತ್ತದೆ ಯಾವ ತರ ಅಂತಂದು. ಈಗ ಅವ್ರನ್ನ ಹುಡುಕಿಕೊಂಡು ಗುರುತಿಸಿ ಮೊನ್ನೆ ನಾವು ಬೆಂಗಳೂರಲ್ಲಿ ಅವರೇ ಸಮುದಾಯದ ಕರೆದಾಗ ಬಂದಂತ ಬರೀ 5 ಜನಕ್ಕೂ ಕೂಡ ಸ್ವಂತ ಖರ್ಚಿನ ಬರುವಂತ ಸಾಮರ್ಥ್ಯ ಇರಲಿಲ್ಲ. ಸ್ವಂತ ಖರ್ಚಿನ ಬರೋ ಸಾಮರ್ಥ್ಯನೂ ಇರಲಿಲ್ಲ. ಅದರಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ BA ಆದವನು, ಒಬ್ಬನೇ ವ್ಯಕ್ತಿ ಮಾಸ್ಟರ್ಸ್ ಕ್ವಾಲಿಫಿಕೇಶನ್ ಕಾಣದೇ ಇಲ್ಲ, ಅಲ್ಲಿ ಡಿಗ್ರಿನ ಮುಟ್ಟಾಗಿಲ್ಲ, ಎಷ್ಟೋ ಮಂದಿ SLC ಪಾಸ್ ಆಗ್ತಾ ಇಲ್ಲ. ಹೀಗಾಗಿ ಅವರು ಬರ್ದೇ ಇರ್ರಿ, ಒಬ್ಬ ಜವಾಬ್ದಾರಿತ ನಾಗರಿಕರಾಗಿ ಅವ್ರನ್ನ ತೆಗೆದುಕೊಂಡು ಅವ್ರ ಪರವಾಗಿ ಮಾತಾಡುವಂತ ಧರ್ಮ ಕೂಡ ನಮ್ಮದಂತ ನಾವು ಜೊತೆ ಇರದೇ ಇರಲಿ, ಅವ್ರ ಪರವಾಗಿ ಮಾತಾಡಬೇಕು ಅನ್ನೋ ನೈತಿಕತೆ ನಮ್ಮಲ್ಲಿ ಇರಬೇಕು. ಆ ವಿಷಯನ ಪ್ರತಿಪಾದಿಸ್ತೇವೆ. ಧನ್ಯವಾದಗಳು. ಯಾಕೆ ನಮ್ದು ಆಕ್ಷೇಪಣೆ ಇತ್ತಂತ ಕೆಲವು ವಿಷಯಗಳನ್ನ, ಕೆಲವು ಬಿಂದುಗಳನ್ನ ತಮ್ಮ ಮುಂದೆ ನಾನು ಸಾದರಪಡಿಸ್ತೇನೆ. ಒಳ ಮೀಸಲಾತಿಯಿಂದ ದಲಿತ ಸಮುದಾಯಗಳ ಉಪಜಾತಿಗಳ ನಡುವೆ ಸಂಭವನೀಯ ಅನ್ಯಾಯ, ಆಂತರಿಕ ಪದವಿನ ಕೆಲವು ಸಮುದಾಯಗಳಿಗೆ ಈಗಿರುವ ಲಾಭ ಕಡಿಮೆಯಾಗಿರುವ ಅಸಮತೆ ಉಂಟಾಗುವ ಭಯ ಇದೆ. ಕಾನೂನಿನ ಅನಿಶ್ಚಿತತೆ ಎಲ್ರಿಗೂ ಕಾಡ್ತಾ ಇದೆ. ಈ ವಿಷಯ ಆಗಲೇ ಗೌರವಾನ್ವಿತ ನ್ಯಾಯಾಲಯದಲ್ಲಿ ಪ್ರಶ್ನೆಯಾಗಿದೆ. ಅಂತಿಮ ತೀರ್ಪು ಬರುವವರೆಗೂ ಮೊದಲಿನ ನೀತಿಯೇ ಮುಂದುವರಲಿ. ಒಂದು ವೇಳೆ ಅದನ್ನು ಮೀರಿ ಸರ್ಕಾರ ಯಾವುದೇ ಪ್ರಯತ್ನ ಮಾಡಿದರೆ ಮುಂಬರುವುದರಲ್ಲಿ ನ್ಯಾಯಿಕ ಸಂಕೀರ್ಣತೆಗಳು ಉಂಟಾಗುವ ಸಾಧ್ಯತೆ ಇದೆ. ಸಾಕಷ್ಟು ಸಾಮಾಜಿಕ ಅಧ್ಯಯನದ ದತ್ತಾಂಶದ ಕೊರತೆ ಮೀಸಲಾತಿ ಉಪವರ್ಗೀಕರಣಕ್ಕೆ ಹಿಂದುಳಿದ ಮಟ್ಟ ಮತ್ತು ಪ್ರಾತಿನಿಧ್ಯದ ಕುರಿತು ಬಲವಾದ ವೈಜ್ಞಾನಿಕ ಹಾಗೂ ಪ್ರಾಯೋಗಿಕ ಅಧ್ಯಯನದ ಅತ್ಯಂತ ಅಗತ್ಯತೆ ನಾವು ಕಂಡುಕೊಂಡಿದ್ದೇವೆ. ಹಲವಾರು ಸಮುದಾಯಗಳ ವಿರೋಧದ ನಡುವೆ ಕೂಡ ಹಲವಾರು ಪೀಡಿತ ಸಮುದಾಯಗಳ ಆಂತರಿಕ ಮೀಸಲಾತಿಯಿಂದ ತಮ್ಮ ಶಿಕ್ಷಣ ಹಾಗೂ ಉದ್ಯೋಗ ಅವಕಾಶಕ್ಕೆ ಹಾನಿಯಾಗಬಹುದು. ಆ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಅತ್ಯಂತ ಸ್ವಾಗತಾರ್ಹ. ಹೀಗಾಗಿ ಎಲ್ರಿಗೂ ಅವಕಾಶ ಸಿಕ್ಕಂತಹ ಒಂದು ಉದ್ಯೋಗದ ಲಾಭ ಎಲ್ಲರೂ ಪಡೆಯಲಿ ಅಂತ ನಾವೆಲ್ಲರೂ ಹಾರೈಸುತ್ತೇವೆ. ಸಂವಿಧಾನಾತ್ಮಕ ಹಾಗೂ ಕಾನೂನು ಆಧಾರದ ಅವಶ್ಯಕತೆ ತುಂಬಾ ಇರೋದ್ರಿಂದ ಆಂತರಿಕ ಮೀಸಲಾತಿಯನ್ನು ಜಾರಿಗೆ ತರಲು ಸಮಾನತೆ ಹಕ್ಕು ಮತ್ತು ಸಂವಿಧಾನಾತ್ಮಕ ನಿಯಮಗಳಿಗೆ ಅನುಗುಣವಾಗಿ ಸ್ಪಷ್ಟ ನ್ಯಾಯಿಕ ಬೆಂಬಲದ ಅಗತ್ಯವಾಗಿದೆ. ಹೀಗಾಗಿ ಮಾನ್ಯ ಘನ ಸರ್ಕಾರ ತೆಗೆದುಕೊಂಡಂತಹ ನಿರ್ಣಯ ನಾವೆಲ್ಲರೂ ತುಂಬ ಹೃದಯದಿಂದ ಸ್ವಾಗತಿಸ್ತಾ, ಮುಂಬರುವ ದಿನಗಳಲ್ಲಿ ಇದೇ ರೀತಿಯಾದಂತಹ 95/2022 ಇದ್ದಂತಹ ಹಳೆ ಮೀಸಲಾತಿ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಲಿ. ಒಂದು ವೇಳೆ ನಮ್ಮ ಸಹೋದರರು ಯಾವ ರೀತಿಯ ಬೇಡಿಕೆ ಇಟ್ಕೊಂಡಿದ್ದಾರೋ ಅವರಿಗೆ ನ್ಯಾಯ ಸಿಕ್ಕಿಲ್ಲ, ಪಾಲು ಸಿಕ್ಕಿಲ್ಲ ಅಂದರೆ ಸರ್ಕಾರ ಈ ವಿಷಯದಲ್ಲಿ ಮುತುವರ್ಜಿ ವಹಿಸಿ ವಿಶೇಷ ಯೋಜನೆಗಳನ್ನ ಕಲ್ಪಿಸೋದ ಮುಖೇನ ಅವರಿಗೂ ಕೂಡ ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಮತ್ತು ಪ್ರಮುಖವಾಗಿ ತರುವಲ್ಲಿ ಪ್ರಯತ್ನ ಮಾಡಲಿ. ವಿಶೇಷವಾಗಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮಾಜಕ್ಕೆ ಒತ್ತನ್ನು ಕೊಟ್ಟು ಸರ್ಕಾರ ಈಗಾಗಲೇ ಬಜೆಟ್ನ ಒಂದು ಪ್ರಕ್ರಿಯೆ ಮಂಡಿಸುವ ಪ್ರಕ್ರಿಯೆ ಶುರುವಾಗಿದೆ. ಆ ಒಂದು ಪ್ರಕ್ರಿಯೆಯಲ್ಲಿ ವಿಶೇಷ ಪ್ರಕರಣಗಳನ್ನು ಪರಿಗಣಿಸಿ ವಿಶೇಷ ಯೋಜನೆಗಳನ್ನು ಪ್ರಕಟಿಸಿ ಆಗಿರುವ ಅಸಮತೆಯನ್ನು ಸರಿದೂಗಿಸುವಲ್ಲಿ ಸರ್ಕಾರ
ಆ ನಿಟ್ಟಿನಲ್ಲಿ ಯೋಚನೆ ಮಾಡಲಿ ಅಂತ ನಾವು ಸರ್ಕಾರಕ್ಕೆ ವಿನಮ್ರವಾದ ವಿನಂತಿಯನ್ನು ಕೂಡ ಮಾಡಿಕೊಳ್ತೇವೆ. ಈ ಒಂದು ವಿಷಯದಲ್ಲಿ ಜಿಲ್ಲೆಯ ಎಲ್ಲ ಚುನಾಯಿತ ಶಾಸಕರು, ಸಂಸತ್ ಸದಸ್ಯರು ಮತ್ತು ಬಂಜಾರ ಸಮಾಜದ, ಭೋವಿ, ಕೊರಜ, ಕೊರಮ ಸಮಾಜದ ಮತಗಳನ್ನು ಪಡೆದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಗೆಲುವಿಗೆ ಕಾರಣೀಕರ್ತರಂತಹ ಮತಗಳ ಶಕ್ತಿಯಿಂದ ಇವತ್ತೇನು ವಿಧಾನಸಭೆಯಲ್ಲಿ ಕುಳಿತುಕೊಂಡಿದ್ದಾರೋ ಅವರಿಗೆ ಮಾಧ್ಯಮ ಮಿತ್ರ ಮುಖೇನ ಒಂದು ಎಚ್ಚರಿಕೆ ಕೂಡ ಕೊಡಕ್ಕೆ ಇಚ್ಛೆ ಪಡ್ತೇವೆ. ತಾವುಗಳೇ ಹಲವಾರು ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಬಂಜಾರರ ಮತಗಳ ನಮಗೆ ಪ್ರಮುಖ ನಿರ್ಣಾಯಕವಾಗಿತ್ತು ನಮ್ಮ ಗೆಲುವಿಗೆ ಅಂತ ತಾವೇ ಹೇಳಿಕೊಂಡಿದ್ದೀರಿ. ಆ ಮಾತಿಗೆ ಬದ್ಧವಾಗಿ ನಡೆಯುತ್ತಿರುವ ಅಧಿವೇಶನದಲ್ಲಿ ಸಮಾಜದ ಪರವಾಗಿ ತಾವುಗಳು ಧ್ವನಿ ಎತ್ತಬೇಕು. ಎತ್ತದೇ ಇದ್ದರೆ ಮುಂಬರುವ ದಿನಗಳ ಸಮಾಜ ಒಕ್ಕಟ್ಟಿನ ಒಂದು ನಿರ್ಣಯ ತೆಗೆದುಕೊಂಡು ಪ್ರತಿಕೂಲವಾದ ಪರಿಣಾಮವನ್ನ ತಾವುಗಳು ಎದುರಿಸಬೇಕಾಗ್ತದೆ ಎಂಬ ಎಚ್ಚರಿಕೆ ಕೂಡ ಮಾಧ್ಯಮ ಮಿತ್ರ ಮುಖೇನ ಆ ಎಲ್ಲ ಶಾಸಕ ಮಹನೀಯರಿಗೆ ತಿಳಿಸಲು ಇಚ್ಛೆ ಪಡ್ತೇವೆ. ಒಟ್ಟಾರೆ ನಮಗೆ ದಲಿತ ಸಮುದಾಯಗಳ ಐಕ್ಯತೆ ಮುಖ್ಯ. ಎಲ್ರಿಗೂ ಸಮಾಜದ ಪ್ರಮುಖ ವಾಹಿನಿಯಲ್ಲಿ ಬರುವಂತೆ ಆಗಬೇಕು ಎಂಬ ಸದಭಿಲಾಷೆ ನಮ್ಮದೂ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ವಿಶೇಷ ಯೋಜನೆಗಳನ್ನ, ವಿಶೇಷ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡ್ತಂತ ಭರವಸೆಯಿಂದ ಮತ್ತೊಮ್ಮೆ ಸರ್ಕಾರ ನಿರ್ಧಾರವನ್ನ ತುಂಬು ಹೃದಯದಿಂದ, ಒಕ್ಕೊರಲಿಂದ ಸ್ವಾಗತ ಮಾಡ್ತೇವೆ, ಬೆಂಬಲ ನೀಡ್ತೇವೆ.